ಕೇಳಿ ಇಲ್ಲಿ ರಘುವರೆ. ಪ್ರವೀಣ್ ನೆಟ್ಟರು ಕೇಸ್ ತಗೊಳ್ತಾರೆ, ಸುಹಾಸ್ ಶೆಟ್ಟಿ ಕೇಸ್ ತಗೊಳ್ತಾರೆ. ಅದ್ ಹೆಂಗ್ ಗೊತ್ತಾಯ್ತು NIA ಅಂತೀರಿ? NIA ಇಲ್ಲಿರೋ ಪತ್ರ ಬರ್ದಿದ್ದಾರೆ, NIA ಬಂದಿದೆ. ಬೇಕಾಬಿಟ್ಟಿರ ಅಲ್ಲಿ ಕರಾವಳಿ ಭಾಗದ ನಾನು ನೋಡ್ತಾ ಇದ್ದೀನಿ, ದುರ್ಬಿನ್ ಹಾಕೊಂಡು ನಾನು ಬಂದಿದ್ದೀನಿ ಅಂತ NIA ಹೇಳಿಲ್ಲ. ಆಲ್ಸೋ ನಿಮಗೆ ಅನುಮಾನ ಇದ್ರೆ ಅದೇ NIAಗೆ ಫಾಜಿಲ್ ಬಗ್ಗೆ ನೀವು ಪತ್ರ ಬರೀರಿ. ಓಕೆ, ಹಂಗಿದ್ರೆ ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ದ ಮೀಡಿಯಾದಲ್ಲಿ. ನೀವು ಇವತ್ತು NIA ಯಾರಾದ್ರೂ ಲೆಟರ್ ಕೊಟ್ರೆ ಇನ್ವೆಸ್ಟಿಗೇಷನ್ ಮಾಡೋದು ಅಂತ ಅಂದ್ರೆ ಒಂದು ಲೆಟರ್ ಬರ್ದೆ ತಗೊಳ್ತದೆ ಅಂದ್ರೆ NIA ಏಜೆನ್ಸಿ ವಿಚ್ ಅನ್ಫಿಟ್ ಟು ಬಿ ಇನ್ ದಿಸ್ ಕಂಟ್ರಿ. ಈ ತರ ನಿಮಗೆ ಮೂರು ಕೇಸನ್ನು ಯಾಕೆ ತಗೊಳ್ಳಿಲ್ಲ? ಒಂದ್ ಸೆಕೆಂಡ್ ನಾನು ಹೇಳೋದು ಕೇಳಿ. ನೋಡಿ, ಹಿಂದೂ ಮುಖಂಡರ ಹೆಣ ಸಾಲು ಸಾಲಾಗಿ ಬೀಳ್ತಾ ಇದೆ. ಇದ್ರಲ್ಲಿ ಏನೋ PFI ಸಂಘಟನೆ ನಂಟಿರಬಹುದು ಅಂತ ಅನುಮಾನ ಬಂತು. ಬಿಜೆಪಿ ಅವರು ಪತ್ರ ಬರೆದ್ರು, NIA ಕೊಟ್ರು. ನಿಮಗೆ ಅದೇ ರೀತಿಯ ಕಮಿಟ್ಮೆಂಟ್ ಇದ್ರೆ ನಾಳೆ ನಾನು ಬರೀತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾಳೆ ಬರ್ದ್ರೆ ಒಂದ್ ನಿಮಿಷ ಪ್ಲೀಸ್ ವೇಟ್. ಆಯ್ತು, ನೀವು ಪ್ರಶ್ನೆ ಕೇಳಿದ್ದೀರಾ? ಹೌದು, ಇವತ್ತು NIA ಏನಾದ್ರೂ ಒಂದು ಯಾರೋ ಒಬ್ರು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅವಶ್ಯಕತೆ ಇಲ್ಲ. ಅದು ಕಾಪಾಡಲ್ಲ, ನಿಮ್ಗೇನು ಮಾಡಕ್ಕಾಗಿಲ್ಲ. ಪಾಕಿಸ್ತಾನ ದುಡ್ಡು ಬಂದಿದೆ ಅಂತ ಕೊಲೆಗೆ ಪಾಕಿಸ್ತಾನದ ದುಡ್ಡು ಬಂದಿದೆ ಅಂತ ಹೇಳ್ತೀನಿ. ತಗೋತೀರಾ? NIA ನಾನು ಲೆಟರ್ ಬರೀತೀನಿ. ವಿಷಯ ಚರ್ಚೆ ಕೇಂದ್ರದಲ್ಲಿ ಸರ್ಕಾರ ಮಂಗಳೂರಲ್ಲಿ ಸಪೋರ್ಟ್ ಸುಹಾಸ್ ಶೆಟ್ಟಿ ಮಾಡಿದಂತ ಅಧಿಕಾರಿಗಳ ಮೇಲೆ ಧನ್ಯವಾದ.